ನಮಸ್ಕಾರ ಸ್ನೇಹಿತರೆ, ಇಂದು ಕರ್ನಾಟಕದ ಇತಿಹಾಸದಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಗಿದೆ. ಕಳೆದ 3 ವರ್ಷದಿಂದ ಸಿದ್ದರಾಮಯ್ಯನವರ ಆಡಳಿತವನ್ನು ಹತ್ತಿರದಿಂದ ನೋಡಿದ್ದೇವೆ. ಆದರೆ ಈಗ ಕಾಲ ಬದಲಾಗಿದೆ. ದೆಹಲಿ ಹೈಕಮಾಂಡ್ನ ಮಹತ್ವದ ಸಭೆಯ ನಂತರ ಸಿದ್ದರಾಮಯ್ಯನವರು ರಾಜೀನಾಮೆಗೆ ಸಿದ್ಧರಾಗಿದ್ದಾರೆ. ನಾಳೆಯಿಂದ ಕರ್ನಾಟಕದ ಆಡಳಿತದ ಚುಕ್ಕಾಣಿ ಟ್ರಬಲ್ ಶೂಟರ್ ಡಿ.ಕೆ. ಶಿವಕುಮಾರ್ ಕೈಗೆ ಬರಲಿದೆಯಾ? ಈ ಬದಲಾವಣೆ ಏಕೆ ಅನಿವಾರ್ಯ ಮತ್ತು ಡಿ.ಕೆ.ಶಿ ಅವರು ಏಕೆ ಸಿಎಂ ಆಗಲೇಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸಿದ್ದರಾಮಯ್ಯನವರು 2023ರಿಂದ 2026ರವರೆಗೆ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಅವರು ಹಿಂದುಳಿದ ವರ್ಗಗಳ ಪರವಾಗಿ ಅನೇಕ ಯೋಜನೆಗಳನ್ನು ತಂದರು. ಅವರ ಜನಪ್ರಿಯತೆಗೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ. ಆದರೆ ಕಾಲಚಕ್ರ ತಿರುಗಲೇಬೇಕು. ಹೈಕಮಾಂಡ್ ಈಗ ಸಿದ್ದರಾಮಯ್ಯನವರಿಗೆ ರಾಜ್ಯಸಭೆಯಂತಹ ರಾಷ್ಟ್ರೀಯ ಮಟ್ಟದ ದೊಡ್ಡ ಜವಾಬ್ದಾರಿಯನ್ನು ನೀಡಿ ರಾಜ್ಯದಲ್ಲಿ ಹೊಸ ನಾಯಕತ್ವವನ್ನು ತರಲು ನಿರ್ಧರಿಸಿದೆ. ಇದು ಸಿದ್ದರಾಮಯ್ಯನವರ ಸೋಲಲ್ಲ, ಇದು ಪಕ್ಷದ ಮುಂಬರುವ ಚುನಾವಣೆಗಾಗಿ ಮಾಡಿಕೊಂಡಿರುವ ಒಂದು ದೊಡ್ಡ ರಣತಂತ್ರ. ಸ್ನೇಹಿತರೆ, ಈಗ ಮುಖ್ಯ ವಿಷಯಕ್ಕೆ ಬರೋಣ. ಡಿ.ಕೆ.ಶಿ ಏಕೆ ಸಿಎಂ ಆಗಬೇಕು ಎಂಬ ಪ್ರಶ್ನೆಗೆ ಉತ್ತರ ಅವರ ಸಂಘಟನಾ ಶಕ್ತಿ. 2023ರ ಚುನಾವಣೆಯಲ್ಲಿ ಇಡೀ ಕಾಂಗ್ರೆಸ್ ಪಕ್ಷವನ್ನು ಒಗ್ಗೂಡಿಸಿ ಬಿಜೆಪಿ ವಿರುದ್ಧ ಗೆಲ್ಲಿಸಿದ ಶಕ್ತಿ ಅದು. ಅವರು ಕೇವಲ ನಾಯಕರಲ್ಲ, ಅವರು ಒಬ್ಬ ಮ್ಯಾನೇಜರ್. ಯಾವುದೇ ಬಿಕ್ಕಟ್ಟು ಇರಲಿ, ಅದನ್ನು ನಿಭಾಯಿಸುವ ತಾಕತ್ತು ಇರುವುದು ಡಿ.ಕೆ.ಶಿಗೆ ಮಾತ್ರ. ಬೆಂಗಳೂರಿನ ಅಭಿವೃದ್ಧಿಯಾಗಿರಬಹುದು ಅಥವಾ ನೀರಾವರಿ ಯೋಜನೆಗಳಾಗಿರಬಹುದು, ಡಿ.ಕೆ.ಶಿ ಅವರು ಯಾವಾಗಲೂ ಅಂದುಕೊಂಡಿದ್ದನ್ನು ಸಾಧಿಸುವ ಛಲಗಾರ. ಪಕ್ಷದ ಕಾರ್ಯಕರ್ತರಿಗೆ ಅವರು ನೀಡುವ ಭರವಸೆ, ಪಕ್ಷದ ಬಲವನ್ನು ವಿಸ್ತರಿಸುವಲ್ಲಿ ಅವರು ತೋರಿದ ಬದ್ಧತೆ, ಇದೆಲ್ಲವೂ ಅವರನ್ನು ಸಿಎಂ ಕುರ್ಚಿಗೆ ಅರ್ಹರನ್ನಾಗಿ ಮಾಡಿದೆ. ಅವರ ಆಡಳಿತದ ಶೈಲಿ ಸ್ವಲ್ಪ ಕಠಿಣ ಇರಬಹುದು, ಆದರೆ ಅದು ರಾಜ್ಯಕ್ಕೆ ಇಂದಿನ ಪರಿಸ್ಥಿತಿಯಲ್ಲಿ ಬಹಳ ಅವಶ್ಯಕ. ನೀವು ಕೇಳಬಹುದು, ವಿರೋಧ ಪಕ್ಷದವರು ಏನು ಹೇಳ್ತಿದ್ದಾರೆ ಎಂದು. ಬಿಜೆಪಿಯವರು ಏನೇ ಆರೋಪ ಮಾಡಲಿ ಅದನ್ನೆಲ್ಲ ಸಮರ್ಥವಾಗಿ ಎದುರಿಸುವ ಧೈರ್ಯ ಡಿ.ಕೆ.ಶಿಗಿದೆ. ಡಿ.ಕೆ.ಶಿ ಸಿಎಂ ಆದರೆ ಆಡಳಿತ ಯಂತ್ರದಲ್ಲಿ ಶಿಸ್ತು ಬರುತ್ತದೆ, ಯೋಜನೆಗಳ ಅನುಷ್ಠಾನದಲ್ಲಿ ತಡವಾಗುವುದಿಲ್ಲ, ಅವರು ಕೈಗೊಳ್ಳುವ ನಿರ್ಧಾರಗಳು ವೇಗವಾಗಿರುತ್ತವೆ. ಸಿದ್ದರಾಮಯ್ಯನವರ ಅನುಭವ ಮತ್ತು ಡಿ.ಕೆ.ಶಿ ಅವರ ವೇಗ, ಈ ಎರಡೂ ಸೇರಿದರೆ ಕರ್ನಾಟಕದ ಅಭಿವೃದ್ಧಿ ದ್ವಿಗುಣವಾಗುತ್ತದೆ. ಕೊನೆಯದಾಗಿ ಸ್ನೇಹಿತರೆ, ಬದಲಾವಣೆ ಜಗದ ನಿಯಮ. ಸಿದ್ದರಾಮಯ್ಯನವರು ಹಿರಿಯಣ್ಣನಾಗಿ ಮಾರ್ಗದರ್ಶನ ನೀಡಲಿ, ಡಿ.ಕೆ.ಶಿ ಅವರು ಮುಖ್ಯಮಂತ್ರಿಯಾಗಿ ರಾಜ್ಯವನ್ನು ಮುನ್ನಡೆಸಲಿ ಎಂಬುದು ನಮ್ಮ ಅಭಿಪ್ರಾಯ. ಈ ಅಧಿಕಾರ ಹಸ್ತಾಂತರ ರಾಜ್ಯದ ಒಳಿತಿಗಾಗಿ ನಡೆಯುತ್ತಿದೆ. ಡಿ.ಕೆ.ಶಿ ಅವರು ಸಿಎಂ ಆಗುವುದನ್ನು ನೀವು ಬೆಂಬಲಿಸುತ್ತೀರಾ? ನಿಮ್ಮ ಬೆಂಬಲವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.